ಚಳಿ ಈಗಾಗಲೇ ನಮ್ಮನ್ನ ನಡುಗಿಸಲು ಆರಂಭಿಸಿದೆ. ದೇಹ ಹಲವು ಪೋಷಕಾಂಶಗಳನ್ನು ಬಯಸಲು ಶುರು ಮಾಡಿದೆ. ಈ ಸಮಯದಲ್ಲಿ ದೇಹವನ್ನು ಹೆಚ್ಚು ರೋಗ ನಿರೋಧಕವಾಗಿ ಇಡುವುದು ಅತ್ಯವಶ್ಯಕ. ಇದಕ್ಕಾಗಿ ಕೆಲವು ಧಾನ್ಯಗಳ ಸೇವನೆ ಸೂಕ್ತ. ಆ ನಿಟ್ಟಿನಲ್ಲಿ ಚಳಿಗಾಲಕ್ಕೆ ಅತ್ಯುತ್ತಮವಾದ 5 ಧಾನ್ಯಗಳ ಆಹಾರದ ಬಗ್ಗೆ ಇಲ್ಲಿದೆ ಮಾಹಿತಿ. ಚಳಿಗಾಲಕ್ಕೆ ಅತ್ಯುತ್ತಮ ಈ 5 ಧಾನ್ಯಗಳ ಆಹಾರ. ಚಳಿಗಾಲದ ಸೋಂಕುಗಳನ್ನು ಹತ್ತಿರಕ್ಕೂ ಬಿಡಲ್ಲ ಈ ಧಾನ್ಯ. ಚಳಿಗಾಲದಲ್ಲಿ ಯಾವ್ಯಾವ ಧಾನ್ಯ ಉತ್ತಮ? ಚಳಿಗಾಲ ಈಗಾಗಲೇ ನಮ್ಮನ್ನು ನಡುಗಿಸಲು ಆರಂಭಿಸಿದೆ. ದೇಹ ಹಲವು ಪೋಷಕಾಂಶಗಳನ್ನ ನಮ್ಮಿಂದ ಈ ಹೊತ್ತಲ್ಲಿ ಬಯಸಲು ಶುರು ಮಾಡಿದೆ. ಇದೇ ಸಮಯದಲ್ಲಿ ದೇಹವನ್ನ ಹೆಚ್ಚು ರೋಗ ನಿರೋಧಕವಾಗಿಡೋದು ಅವಶ್ಯಕ. ಇದರಿಂದ ಕರುಳಿನ ಆರೋಗ್ಯವು ಸ್ಥಿರವಾಗಿದ್ದು ನಾವು ಚಳಿಗಾಲವನ್ನ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲದೆ ಹೊರಗಟ್ಟಬಹುದು. ನಮಗೆ ಯಾವ ಸೀಸನ್ನಲ್ಲಿ ಯಾವ ಹಣ್ಣು ತರಕಾರಿ ಉಪಯುಕ್ತ ಅನ್ನೋದು ಗೊತ್ತು. ಆದ್ರೆ ಯಾವ ಧಾನ್ಯ ಹಾಗೆ ಧಾನ್ಯದ ಹಿಟ್ಟುಗಳನ್ನ ಯಾವ ಕಾಲದಲ್ಲಿ ಉಪಯೋಗಿಸಬೇಕು ಅನ್ನೋದು ಬಹುತೇಕರಿಗೆ ಗೊತ್ತಿಲ್ಲ. ಅದರಲ್ಲೂ ಧಾನ್ಯಗಳ ವಿಷಯಕ್ಕೆ ಬಂದಾಗ ನಮ್ಮ ದೇಶದಲ್ಲಿ ಹಲವಾರು ಧಾನ್ಯಗಳನ್ನ ಬೆಳೆಯುತ್ತಾರೆ. ಅವುಗಳಿಂದ ತಯಾರಾಗುವ ಹಿಟ್ಟಿನಿಂದ ಅನೇಕ ರೀತಿಯ ಆಹಾರಗಳು ರೆಡಿಯಾಗ್ತವೆ. ಧಾನ್ಯಗಳ ಹಿಟ್ಟಿನಲ್ಲಿ ಹಲವು ರೀತಿಯ ಪೋಷಕಾಂಶಗಳು, ಖನಿಜಾಂಶಗಳು ಹಾಗೂ ಪ್ರೋಟೀನ್ ಅಂಶಗಳು ಇರುತ್ತವೆ. ಅದರಲ್ಲೂ ಚಳಿಗಾಲದಲ್ಲಿ ಬಳಸಬೇಕಾದ ಹಿಟ್ಟಿನ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಕೆಲವು ತಜ್ಞರು ಹೇಳುವ ಪ್ರಕಾರ ಚಳಿಗಾಲಕ್ಕೆ ಕೆಲವು ಧಾನ್ಯಗಳ ಹಿಟ್ಟನ್ನು ನಾವು ತಪ್ಪದೇ ಆಹಾರದ ಕ್ರಮವಾಗಿಸಿಕೊಳ್ಬೇಕು. ಅವುಗಳಲ್ಲಿ ಪ್ರಮುಖವಾದವುಗಳು ಇಲ್ಲಿವೆ. ಮೊದಲಿಗೆ ಜೋಳದ ಹಿಟ್ಟು. ಅತಿ ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುವ ಧಾನ್ಯ ಅಂದರೆ ಅದು ಜೋಳ. ಇದರಲ್ಲಿ ಅತ್ಯಂತ ಹೇರಳವಾಗಿ ಫೈಬರ್ ಹಾಗೂ ಆಂಟಿ ಆಕ್ಸಿಡೆಂಟ್ ನಂತಹ ಅಂಶಗಳು ಇವೆ. ನೈಸರ್ಗಿಕವಾಗಿ ಗ್ಲುಟೆನ್ ಫ್ರೀ ಆಗಿರುವ ಈ ಧಾನ್ಯ ಸರಳವಾಗಿ ಜೀರ್ಣವಾಗುತ್ತೆ. ಇದು ದೇಹದಲ್ಲಿ ಶಕ್ತಿ ಹೆಚ್ಚಿಸಿ ಕರುಳಿನ ಕಾರ್ಯಕ್ಷಮತೆಯನ್ನು ವೃದ್ಧಿಸುತ್ತೆ. ಹೀಗಾಗಿ ಚಳಿಗಾಲಕ್ಕೆ ಜೋಳದ ಹಿಟ್ಟಿನಿಂದ ಮಾಡಿದ ಆಹಾರ ತಿನ್ನುವುದು ಬಹಳ ಉತ್ತಮ. ಜೋಳದ ಹಿಟ್ಟಿನಿಂದ ರೊಟ್ಟಿ, ಗಂಜಿ ಸೇರಿದಂತೆ ಹಲವು ಆಹಾರಗಳನ್ನ ತಯಾರಿಸಬಹುದು. ಇನ್ನು ರಾಗಿ ಮುದ್ದೆಯಂತೆ ಜೋಳದ ಮುದ್ದೆಯನ್ನು ಕೂಡ ತಯಾರಿಸಬಹುದು. ಅದರಲ್ಲೂ ಈ ಚಳಿಗಾಲಕ್ಕೆ ಜೋಳದ ರೊಟ್ಟಿಯ ಟಾಕೋಸ್ ಮಾಡಿ ಮಧ್ಯ ಸ್ಪೈಸಿ ಚಿಕನ್ ಸೇರಿಸಿ ತಿನ್ನೋದಂತೂ ಅತ್ಯದ್ಭುತ ಅನುಭವ. ಹಾಗೆಯೇ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇನ್ನು ಸಜ್ಜೆ ಹಿಟ್ಟು ಹಾಗೂ ಜೋಳದ ಹಿಟ್ಟನ್ನು ಜಾಸ್ತಿ ಉಪಯೋಗಿಸೋದು ಉತ್ತರ ಕರ್ನಾಟಕದಲ್ಲಿ. ಈ ಒಂದು ಧಾನ್ಯ ಹೆಚ್ಚು ಕಬ್ಬಿಣಾಂಶವನ್ನ ಹೊಂದಿದೆ. ಚಳಿಗಾಲಕ್ಕೆ ಹೇಳಿ ಮಾಡಿಸಿದ ಆಹಾರವಿದು. ಇದರಲ್ಲಿ ಹೇರಳವಾಗಿ ಅಮೈನೋ ಆಸಿಡ್ ಇರೋ ಕಾರಣ ಇದು ದೇಹದ ತಾಪಮಾನವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ನಮ್ಮನ್ನ ಒಳಗಿನಿಂದ ಬೆಚ್ಚಗೆ ಇಡುವ ಕ್ಷಮತೆ ಈ ಸಜ್ಜೆಗೆ ಇದೆ. ಸಜ್ಜೆಯಿಂದ ನಾವು ರೊಟ್ಟಿಯನ್ನ ತಯಾರಿಸಬಹುದು, ಕಿಚಡಿಯನ್ನು ತಯಾರಿಸಬಹುದು. ಇನ್ನು ಸಜ್ಜೆಯ ಪೊಂಗಲ್ ಕೂಡ ಮಾಡಿಕೊಂಡು ಸೇವಿಸಬಹುದು. ಇನ್ನು ಮೆಕ್ಕೆಜೋಳ ಅಥವಾ ಮುಸುಕಿನ ಜೋಳ ಕೂಡ ಚಳಿಗಾಲದಲ್ಲಿ ತುಂಬಾ ಪ್ರಮುಖವಾದ ಧಾನ್ಯ. ಇದರಲ್ಲಿ ಹೇರಳವಾಗಿ ನಮಗೆ ಕಾರ್ಬೋಹೈಡ್ರೇಟ್ ಸಿಗೋದ್ರಿಂದ ನಮಗೆ ಇದು ದೀರ್ಘಕಾಲ ಉಳಿಯುವಂತಹ ಶಕ್ತಿಯನ್ನ ದೇಹದಲ್ಲಿ ಹೆಚ್ಚಿಸುತ್ತದೆ. ಇದು ಜೀರ್ಣಕ್ರಿಯೆಗೆ ಬಹಳ ಸಹಕಾರಿ. ಚಳಿಗಾಲದಲ್ಲಿ ಇದನ್ನು ಹೆಚ್ಚು ಉತ್ತರ ಭಾರತದವರು ಬಳಸುತ್ತಾರೆ. ಇದರಿಂದ ರೊಟ್ಟಿ, ಉಪ್ಪಿಟ್ಟು, ಕಿಚಡಿ ತಯಾರಿಸಿ ಸೇವಿಸಬಹುದು. ಇನ್ನು ರಾಗಿ ಹಿಟ್ಟು ಅಂದ ತಕ್ಷಣ ನಮ್ಮ ಕರ್ನಾಟಕದವರಿಗೆ ಒಂದು ವಿಶೇಷ ಪ್ರೀತಿ. ಕರ್ನಾಟಕಕ್ಕೂ ರಾಗಿಗೂ ಎಂದು ಬಿಡಲಾರದ ನಂಟಿದೆ. ರಾಗಿ ಮುದ್ದೆ ಅಂದ ತಕ್ಷಣ ನಮಗೆ ಮಂಡ್ಯ, ಮೈಸೂರು ಭಾಗ ನೆನಪಾಗಿ ಬಿಡುತ್ತೆ. ರಾಗಿಯಲ್ಲಿ ಅತಿ ಹೆಚ್ಚು ಕ್ಯಾಲ್ಸಿಯಂ, ಕಬ್ಬಿಣಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ಸ್ ಇರ್ತವೆ. ಇದು ಎಲುಬುಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದು ಮಾತ್ರವಲ್ಲ, ರಾಗಿ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವುದರಿಂದ ಚಳಿಗಾಲದಲ್ಲಿ ಸಹಜವಾಗಿ ಹುಟ್ಟುವಂತಹ ಕಾಯಿಲೆಗಳಿಗೆ ಇದು ರಾಮಬಾಣವಾಗಿ ನಿಲ್ಲುತ್ತದೆ. ದೇಹವನ್ನು ಅಂತಹ ಕಾಯಿಲೆಗಳಿಂದ ಕಾಪಾಡುತ್ತದೆ. ಇನ್ನು ನವಣೆ ಸಿರಿಧಾನ್ಯಗಳಲ್ಲಿ ಒಂದು, ನವಧಾನ್ಯಗಳಲ್ಲಿಯೂ ಕೂಡ ಒಂದು. ಈ ಧಾನ್ಯದಲ್ಲಿ ಶ್ರೀಮಂತ ಪೋಷಕಾಂಶಗಳು ಸಮೃದ್ಧವಾಗಿವೆ. ಇದು ಅತ್ಯಂತ ಕಡಿಮೆ ಗ್ಲೈಸೆಮಿಕ್ ಹೊಂದಿರುವ ಆಹಾರ ಆಗಿರೋದ್ರಿಂದ ದೇಹದಲ್ಲಿ ಶುಗರ್ ಅಂಶವನ್ನು ಕೂಡ ಕಡಿಮೆ ಮಾಡುತ್ತೆ. ಇದು ಚಳಿಗಾಲಕ್ಕೆ ಅತ್ಯಂತ ಸೂಕ್ತವಾದ ಧಾನ್ಯ. ನವಣೆಯಿಂದ ಕಿಚಡಿ, ಉಪ್ಪಿಟ್ಟು, ದೋಸೆ, ಪಲಾವ್ ಈ ರೀತಿಯ ಆಹಾರಗಳನ್ನು ಮಾಡಿಕೊಂಡು ತಿನ್ನಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್
57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.